ಈ ವಿಜಿ ಎಂಥವಳು ಅಂತ ಇನ್ನು ಯಾರಿಗೂ ಗೊತ್ತಿಲ್ಲ. ನಾನು ನೋಡೋದಕ್ಕೆ ಬಂದಿಲ್ಲ ನಮ್ಮ ಅಣ್ಣ ನಮ್ಮ ಅತ್ತಿಗೆ. ಅವರಿಬ್ಬರ ಮೇಲೆ ಸೇಡೈತೆ ನನಗೆ. ಆ ಸುಗುಣ ಎಷ್ಟು ಹೇಳಿದ್ರು ಕೇಳಲಿಲ್ಲ, ನನಗೆ ಎಷ್ಟು ಅವಮಾನ ಮಾಡಿದ್ಲು. ಎಷ್ಟು ನನ್ನ ಮರ್ಯಾದೆ ತೆಗೆದ್ಲು. ಅವಳ ಮೇಲೆ ಸೇಡೈತೆ. ನಮ್ಮತ್ತೆ ಮೇಲೆ ನನಗೆ ಸೇಡೈತಿ. ಹಿಡ್ಕೊಂಡು ದಾರಿಲ್ಲೇ ಹೊಡೆದ್ಲಲ್ಲ ನಮ್ಮತ್ತೆ, ಅವಳ ಮೇಲೂ ಸೇಡೈತೆ ನನಗೆ. ಈ ಮನೆ ಸೊಸೆ ಹಾಗೆ ಆಗ್ತೀನಿ ಅಂತ ಚಾಲೆಂಜ್ ಮಾಡಿದ್ದೀನಿ, ಹಾಗೆ ಬಂದಿದ್ದೀನಿ. ನಾನು ಅಂದ್ಕೊಂಡು ಸಾಧಿಸ್ತೀನಿ. ಈ ವಿಜಿನ ಏನೋ ಅಂತ ಅಂದ್ಕೊಂಡಿದ್ದಾರೆ, ಆದರೆ ವಿಜಿ ಹೆಂಗೆ ಅಂತ ಗೊತ್ತಿಲ್ಲ. ಯಾರ ಮೇಲೆಲ್ಲ ಸೇಡೈತೆ ನಾನು ಅದನ್ನು ತೀರಿಸ್ಕೊಂತೀನಿ. ಏನೇ ಬರಬಾರದು ಬರಲಿ ನನಗೆ, ನಾನಂತೂ ಯಾರಿಗೂ ಜಗ್ಗಲ್ಲ, ಯಾರಿಗೂ ಬಗ್ಗೋದಿಲ್ಲ. ಈ ಮನೆಗೆ ಆ ರೀತಾ, ಆ ಹರ್ಷ, ಅವ್ರ ಮೇಲೂ ನನಗೆ ಸೇಡೈತೆ. ಏನೇ ಆಗಲಿ ನಾನು ಮಾತ್ರ ವರ್ಷನ ಮಾತ್ರ ಬಿಟ್ಕೊಡಲ್ಲ. ಏನೇ ಬರ ಅಂತ ಸಂದರ್ಭ ಬಂದ್ರೂ ನಾನು ಬಿಟ್ಕೊಡಲ್ಲ. ನಾನು ವರ್ಷ ಚೆನ್ನಾಗಿರ್ತೀವಿ ನೋಡು. ಅವ್ರಿಗೆಲ್ಲ ಹೆಂಗೆ ಬುದ್ಧಿ ಕಲಿಸ್ತೀನಿ. ಈ ವಿಜಿ ಸವಾಸ ಬೇಡಪ್ಪ ಅನ್ಬೇಕು. ಈ ವಿಜಿ ಸವಾಸ ಬೇಡಪ್ಪ, ಯಾಕಾದರೆ ಈ ವಿಜಿನ್ಗೆ ಸವಾಸ ಮಾಡಿದ್ವೋ ಏನೋ ಅಂತ ಹೇಳಿ ಎಲ್ಲ ನೊಂದ್ಕೋಬೇಕು. ಯಾಕಾದ್ರೂ ಅವಳು ಸವಾಸ ಮಾಡಿದ್ನೋ ಏನೋ ಅಂತ ಹೇಳಿ ಎಲ್ಲ ಮಾತಾಡ್ಕೋಬೇಕು. ವಿಜಿ ಅಂದರೆ ಬೆಂಕಿ, ವಿಜಿ ಅಂದರೆ ಒಂಥರ ಸ್ಟ್ರಾಂಗ್ ಅಂತ ಗೊತ್ತಾಗಬೇಕು ಎಲ್ರಿಗೂ. ನಮ್ಮಣ್ಣ ನಮ್ಮ ಅತ್ತಿಗೆ ಅವಳು ದುರ್ಗಿಯನ್ನೋಳು ನೋಡೋಕ್ಕೆ ಬಂದಿಲ್ಲ, ಅವಳಿಗೆ ಇದ್ದಾವೆ. ಅವಳಿಗೆ ನೋಡೋದಕ್ಕೆ ಬಂದಿಲ್ಲ ಅವಳು. ನನ್ನ ರೀತಾ ನನಗೆ ಎಷ್ಟೆಲ್ಲ ತೊಂದರೆ ಮಾಡಿದ್ಲು. ಅವಳಿಗೆ ಬುದ್ಧಿ ಕಲಿಸ್ಬೇಕಂತಲೇ ನಾನು ಅಲ್ಲೊಂದು ಹುಳ ಬಿಟ್ಟಿದ್ದೀನಿ. ಆ ಹುಳ ಯಾರು ಅಂತ ಗೊತ್ತಿಲ್ಲ. ಆ ಹುಳ ನಾನೇ ಬಿಟ್ಟಿರೋದ. ರೀತಾ ತವ್ರ ಮನೇಲಿರೋಂತಹ ಮೀನಾ ನಾನು ಬಿಟ್ಟಿರೋಂಥ ಹುಳನೇ ಅಲ್ಲಿ. ಹಲೋ ಹಲೋ ಹಲೋ, ಹೇಳು ರೀತಾ, ಹೇಗಿದ್ಯಾ? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಮೀನಾ ಏನಾಯಿತು ಕತೆ ಅಲ್ಲಿ? ಆ ರೀತನ್ಗೆ ಏನು ಹೇಳಿದೆ? ಅವಳಿಗೆ ಅಲ್ಲಿಂದ ಓಡಿಸ್ಬೇಕು. ಆ ರೀತನೂ ಆಗ ಅವಳು ಇರಬಾರ್ದು ಅಲ್ಲಿ ಇಬ್ರು. ಅವರು ನೀನು ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನೀನು ಮನೆ ಸೊಸೆ ಅಂದಮೇಲೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ವಿಜಿ ಕಲಿಸ್ತಾ ಇದ್ದೀನಿ ವಿಜಿ, ಆದರೆ ಅವಳೇನು ಹೇಳ್ತಾ ಇದ್ದಾಳೆ, ಎಲ್ಲರಿಗೂ ನನಗೂ ಭಾಗ ಕೊಡಬೇಕು ಅಂತ ಕೂತ್ಕೊಂಡಿದ್ದಾಳೆ. ನಿನಗೇನೇ ಕಮ್ಮಿ ಆಗೈತೆ, ಕೊಡೋದಿಲ್ಲ ಕಣೆ ಅಂತ ಹೇಳಿ ಜಗಳ ಮಾಡಿದ್ದೀನಿ. ಬಿಟ್ಟಿಲ್ಲ ಬಿಡು. ನಾನು ಬಿಡೋ ಅಂತವಳಲ್ಲ ಬಿಡೆ. ನೀನು ಹೇಳೋವನ ಹತ್ರ ಅಷ್ಟೇ. ಡೈವರ್ಸ್ ತೊಗೊಂಡ್ರೆ ಇಬ್ಬರಿಗೂ ಭಾಗ ಆಗುತ್ತೆ, ಅವನಿಗೂ ಭಾಗ ಆಗುತ್ತೆ, ನಿನಗೂ ಭಾಗ ಆಗುತ್ತೆ, ಅವ್ನು 4 ಭಾಗ ಆಗುತ್ತೆ. ಆವಾಗ ನಿನಗೆ ಜಾಸ್ತಿ ಬರೋದು. ಡೈವರ್ಸ್ ತೊಗೊಳ್ತೀನಿ ಅಂತ ಹೇಳು ನಿನ್ನ ಗಂಡನ ಹತ್ರ. ನೀನು ಏನಾದರೂ ಕೇಳ್ಕೊಂಡು ನಿನ್ನ ಭಾಗ ತಗೊಂಡಿಲ್ಲ ಅಂತಂದರೆ ಡೈವರ್ಸ್ ತೊಗೊಳ್ಳೋಣ ಅಂತ ಹೇಳಿ ಡೈವರ್ಸ್ ತೊಗೊಂಡ್ರೆ ನಿನಗೆ ಅವಾಗ ಭಾಗ ಬರುತ್ತೆ. ಅಷ್ಟೇ ಸ್ವಲ್ಪ ದಿನ ನೋಡೋಣ ಅಂತ ಸುಮ್ಮನೆ ಇದ್ದೀನಿ. ಅವಳೇ ನನಗೇನೆ ನಂದೇ ನಡಿಬೇಕು ಎಲ್ಲದಕ್ಕೂ. ಅವಳು ಹೇಳ್ದಂಗೆ ನಮ್ಮ ಅತ್ತೆ ನಮ್ಮ ಮಾವ ಅಂತೂ ಎಲ್ಲ ನಮ್ಮ ರೀತಾ ಅವಳನ್ನೇ ನನಗೆ ತಲೆ ಮೇಲೆ ಇಟ್ಕೊಂಡಿದ್ದಾರೆ. ಯಾವಳ ಮಾತು ಕೇಳಬೇಡ ಕಣೆ ನೀನು. ನಾನು ಹೇಳ್ತೀನಲ್ಲ, ನನಗೆ ಫೋನ್ ಮಾಡಿ ಹೇಳ್ತೀನಿ. ನನಗೆ ಫೋನ್ ಮಾಡಿ ಒಟ್ಟಿನೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಸುಮಾರದವಳ ಆ ರೀತಾ ಅನ್ನೋಳು ಏನು ಅವಳಿಗೇನೇನು ಕಮ್ಮಿ ಆಗಿಲ್ಲ ಕಣೆ, ಬೇಜಾನೈತೆ. ಎಲ್ಲದರಲ್ಲೂ ನಮಗೆ ಕೇಡು ಬಯಸೋದಕ್ಕೆ ಬರ್ತಾಳೆ. ಮತ್ತು ನಮ್ಮ ವರ್ಷ ಅವರು ಅಂಗಡಿ ಇಟ್ಟರು. ನನ್ನ ಗಂಡ ಅಂಗಡಿ ಇಟ್ಟಿದ್ರಂತೆ, ಎಗ್ ರೈಸ್ ಅಂಗಡಿನ. ಅಲ್ಲಿ ಇವರಿಗೆ ಕೇಡು ಮಾಡೋಕ್ಕೆ ಎದ್ರಿ ಬಿದ್ರಿಗೆ ಅವಳೊಂದು ಅಂಗಡಿ ಇಟ್ಲು. ನಾವು ಕೆಲ್ಸಕ್ಕೆ ಹೋದ್ವಿ ಕಣೆ, ಅಲ್ಲೂ ಬಂದು ನಮ್ಮ ಕೆಲಸದಿಂದ ತೆಗಿಯಂಗೆ ಮಾಡಿದ್ಲು. ಮತ್ತು ನನಗೆ ಹಿಂಗೆ ಅವಳು ಕೆಟ್ಟದಾಗ ಮಾಡಿದಾಳೆ ಅಂತಂದ್ರೆ ನಾನು ಮಾಡ್ದಂಗೆ ಸುಮ್ಮನೆ ಬಿಡ್ತೀನ? ಇನ್ನೂ ಅವಳಿಗೆ ಇನ್ನೂ ಎಲ್ಲರಷ್ಟು ನೀನು ಕಾಟ ಕೊಡ್ಬೇಕು ಕಣೆ ಅವಳಿಗೆ. ಬಿಡು ವಿಜಿ, ನೀನು ಹೇಳಿದೆಯಲ್ಲ, ನೀನೊಬ್ಳು ನನಗೆ ಬೆಸ್ಟ್ ಫ್ರೆಂಡು, ಹೇಳಿದೆಯಾ ತಾನೇ, ನಾನು ಮಾಡ್ತೀನಿ ಸುಮ್ಮನಿರು. ನಾನು ಒಂದು ದಿವಸ ಊರಿಗೆ ಬರೋಣ ಅಂತ ಇದ್ದೀನಿ. ಅಲ್ಲಿಗೆ ಬರಲಾ? ಬೇಡ ಸುಮ್ಕಿರು. ಇನ್ನೂ ಬರೋದು ಬೇಡ. ಯಾಕಂದರೆ ನನಗೂ ನಿನಗೂ ಲಿಂಕ್ ಐತೆ ಅಂತ ಗೊತ್ತಾಗಬಾರ್ದು ಅವರಿಗೆ. ಇವಾಗ ಯಾರೋ ಏನೋ ಅಂತ ಅಂದ್ಕೊಂಡಿರ್ತಾರೆ, ಆದರೆ ನಾನು ನೀನು ಒಂದೇ ಅಂತ ಹೇಳಿ ಗೊತ್ತಿಲ್ಲ. ಸುಮ್ಮನೆ ಸ್ವಲ್ಪ ದಿನ ಯಾರಿಗೂ ಗೊತ್ತಾಗೋದು ಬೇಡ. ಯಾರಿಗೂ ಗೊತ್ತಿರಲಿಲ್ಲ, ಇವತ್ತು ಸ್ವಲ್ಪ ಗೊತ್ತಾಗೋ ಥರ ಮಾಡಿದ್ದೀನಿ. ಯಾರಿಗೂ ಗೊತ್ತಿಲ್ಲ. ಕೆಲಸ ಆಗೋವರೆಗೂ ಸುಮ್ಮನೆ ಇರು. ಮೇನ್ ಕೆಲಸ ಆಗ್ಬೇಕು ನಮಗೆ. ಇವಾಗ ನಮಗೆ ಅವಳು ಎಷ್ಟು ತೊಂದರೆ ಕೊಟ್ಟಿದ್ದಾಳೆ, ನಾವು ಅವಳಿಗೆ ಅಷ್ಟೇ ತೊಂದರೆ ಕೊಡಬೇಕು. ನಾವೇನು ಮಾಡಿದ್ವಿ ಮತ್ತು ಕೆಲಸದ ಹತ್ರ ನನಗೆ ಬಂದು ಅಷ್ಟೊಂದು ತೊಂದರೆ ಮಾಡಿದ್ಲಲ್ಲ ಅವಳು. ಸರಿ ಆಯಿತು ವಿಜಿ, ಫೋನ್ ಮಾಡ್ತೀನಿ ಹೇಳಿ ಏನಾಗುತ್ತೆ ಅಂತೇಳಿ ಫೋನ್ ಮಾಡಿ ಹೇಳ್ತಾ ಇರ್ತೀನಿ. ಫ್ರೀ ಆಗಿದೆಯಾ ತಾನೇ? ಮಾಡ್ಬೋದಾ ಇನ್ಮೇಲಿಂದನಾ? ಇನ್ಮೇಲಿಂದ ಯಾವಾಗಾದರೂ ಫೋನ್ ಮಾಡ್ತಾಯಿರು. ಮಾತಾಡ್ತೀನಿ. ಸರಿ ಆಯ್ತು ಹೇಳು, ಮಾಡ್ತೀನಿ. ಈ ಮೀನಾ ಅನ್ನೋ ಹುಳನ ನಾನೇ ಬಿಟ್ಟಿರೋದು. ಮತ್ತು ಈ ರೀತಿ ನನಗೆ ಎಲ್ಲದ್ರಾಗೂ ತೊಂದರೆ ಮಾಡೋದಕ್ಕೆ ಬಂದರೆ ಅವಳು ಏನು ತೊಂದರೆ ಮಾಡೋದಿಲ್ಲ ಅಂದ್ಕೊಂಡಿದ್ದಾಳೆ. ಏನೋ ಗೊತ್ತಿಲ್ಲ, ತವ್ರ ಮನೆ ವಿಷಯ ಏನೂ ಗೊತ್ತಾಗೋದಿಲ್ಲ ಅಂತ ಅಂದ್ಕೊಂಡಿದ್ದಾಳೆ. ಈ ವಿಜಿ ಹೆಂಗೆ ಅಂತಂದರೆ ಇಲ್ಲೇ ಇದ್ಕೊಂಡು ಎಲ್ಲ ವಿಷಯ ತಿಳ್ಕೊಳ್ತಾರೆ ಆ ಥರ. ಈ ವಿಜಿ ಎಲ್ಲ ತಿಳ್ಕೊಂಡು ಅದಕ್ಕೆ ಮತ್ತೆ ಅವಳಿಗೂ ಅಲ್ಲಿ ತವ್ರ ಮನೆಯಲ್ಲಿ ಇದಾಗಲಿ ಅಂತ ನಾನು ಮೀನಾ ಅನ್ನೋ ಹುಳನ ತವ್ರ ಮನೇಲಿ ಬಿಟ್ಟಿದ್ದೀನಿ. ಮತ್ತು ಅವಳು ನನಗೆ ತೊಂದರೆ ಮಾಡಿದೆ. ಅವಳು ಎಷ್ಟು ತೊಂದರೆ ಮಾಡಿದ್ದಾಳೆ. ವರ್ಷ ಹಾಕಿರೋ ಅಂಗಡಿನ ವಿರುದ್ಧವಾಗಿ ಅಲ್ಲ ಅಂಗಡಿ ಹಾಕ್ಬಿಟ್ಟು ಎಲ್ಲ ಜಾಸ್ತಿ ಕೊಟ್ಟು ಎಲ್ಲನ ಅವ್ರ ಕಡೆ ಬರಂಗೆ ಮಾಡ್ಕೊಂಡ್ಲ. ಜನನೆಲ್ಲ ಕೆಲ್ಸಕ್ಕೆ ಹೋಗಿದ್ರ ಹತ್ರ ಸುಮ್ಮನೆ ಅವಳು ಮಾಡೋ ಕೆಲಸನೂ ಅದೇ, ನಾನು ಮಾಡೋ ಕೆಲಸನೂ ಅದೇನೆ. ಅವಳೇನೇನು ದೊಡ್ಡ ಇದು ಅನ್ನಂಗೆ ನಾನು ಮಾಡಿರೋದೆಲ್ಲ ನಮ್ಮ ಬಾಸ್ ಹತ್ರ ತೊಗೊಂಡು ಹೋಗಿ ತೋರಿಸಿ ಕೆಲಸದಿಂದ ತೆಗಿಯೋಕೆ ಮಾಡಿದ್ಲು. ಇದೆಲ್ಲ ನನ್ನ ಮನಸ್ಸಲ್ಲಿ ಸೇಡೈತಿ. ಅದೆಲ್ಲ ತೀರಿಸ್ಕೋಬೇಕು. ಈ ಸೇಡ್ ತೀರಿಸ್ಕೊಳ್ಳೋವರೆಗೂ ವಿಜಿ ಸುಮ್ಮನೆ ಬಿಡೋ ಅಂತಾಳಲ್ಲ. ಏನು ವಿಜಿ, ಏನೋ ಯೋಚನೆ ಮಾಡ್ತಾ ಇದೀಯಾ?
ಏನಿಲ್ಲ, ಆ ರೀತಿನ ಮೇಲೆ ಹೆಂಗೆಲ್ಲ ಸೇಡ್ ತೀರಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೇನೆ ಮೀನಾ ಫೋನ್ ಮಾಡಿದ್ಲು ಇವಾಗಿ ನಾನು ಭಾಗ ಕೊಡು ಅಂತ ಹೇಳಿ, ನಾನು ದಿನ ಜಗಳ ಮಾಡ್ತಾನೆ ಇದ್ದೀನಿ ಅಂತ ಹೇಳ್ತಾ ಇದ್ಲು. ಮತ್ತೆ ನಮಗೆ ತೊಂದರೆ ಮಾಡೋದಕ್ಕೆ ಬಂದಿದ್ದಾಳೆ ಅಂತ ಅಂದಮೇಲೆ ನಾವು ಅವಳಿಗೆ ತೊಂದರೆ ಮಾಡೋದು ಬೇಡವಾ? ಈ ಜನಕ್ಕೆ ಮಾತ್ರ ಅವಳು ತೊಂದರೆ ಮಾಡಿರೋದು ಕಾಣಿಸಲ್ಲ, ನಾವು ಮಾಡಿರೋದೇ ಕಾಣಿಸುತ್ತೆ ಹೊರ್ತು ನಾವು ಮಾಡ್ತಾ ಇರೋದು ಅವಳು ಮಾಡಿರೋದು ಕಾಣಿಸಲ್ಲ. ನಿಮಗೆ ಎಷ್ಟೆಲ್ಲ ತೊಂದರೆ ಮಾಡಿದ್ರೆ ಹೇಳಿ ಅವಳು. ನನಗಿರೋ ದೊಡ್ಡ ಶತ್ರು ಅಂದರೆ ಯಾರು ರೀತಾನೇ. ಅವಳನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು ವಿಜಿ. ನಾವಿಬ್ಬರು ಸೇರ್ಕೊಂಡು ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನನ್ನ ಅಂಗಡಿ ಎಷ್ಟು ಚೆನ್ನಾಗಿ ವ್ಯಾಪಾರ ಆಗೋದು ಅಂತಂದರೆ ನಿಜ ಹೇಳ್ಬಾರ್ದು, ಅಷ್ಟು ಚೆನ್ನಾಗಿ ವ್ಯಾಪಾರ ಆಗೋದು. ನನಗೆ ಚೆನ್ನಾಗಿ ಆಗಿ ಬಂದಿತ್ತು ಅಂಗಡಿ ಮಾಡೋದು. ಅವಳೇ ಬಂದು ಎಲ್ಲ ಕೆಡಿಸ್ಬಿಟ್ಲು. ಹೆಂಗೋ ಅಲ್ಲಿ ಎಗ್ರೆಸ್ ಮಾಡಿಕೊಂಡು ಹೆಂಗೋ ಇದ್ದೆ, ನನಗೆ ವಿರೋಧವಾಗಿ ಎಗ್ರೆಸ್ ಅಂಗಡಿ ಮಾಡಿದ್ಲು. ಮತ್ತು ಅವಳು ನಿನಗೆ ಕೆಲಸದಿಂದ ತೆಗಿಯೋಂಗೆ ಮಾಡಿದ್ಲು, ಏನೆಲ್ಲ ಮಾಡಿದ್ಲು. ನನ್ನ ಸುಗುಣನು ದೂರ ಮಾಡಿದ್ಲು. ಸುಗುಣನಿಗೂ ಎಲ್ಲ ಗೊತ್ತಿರಲಿಲ್ಲ ವಿಷಯ. ಹೆಂಗೋ ಇದ್ಲು, ಅವಳಿಗೆ ಗೊತ್ತಾಗ್ತಾನೆ ಇರಲಿಲ್ಲ. ಗೊತ್ತಾಗಂಗೆ ಮಾಡಿದ್ದೆ ಅವಳೇ ನನಗೆ ದೊಡ್ಡ ಶತ್ರು. ಒಬ್ರು ಹಾಕಿದಂಗೆ ಒಬ್ರು ಸರಿಯಾಗಿ ಬುದ್ಧಿ ಕಲ್ಸೋಣ, ಸುಮ್ಕಿರು. ಒಬ್ರನ್ನ ಹಾಕಿದಂಗೆ ಒಬ್ರಿಗೆ ತಗೊಂಡು ಚಾರ್ಜು ಬುದ್ಧಿ ಕಲ್ಸೋಣ. ಸದ್ಯಕ್ಕೆ ಆ ರೀತಿನ ಕಡೆ ಸ್ವಲ್ಪ ಗಮನ ಹೊರಡಿಸ್ರಿ. ಮಾಡ್ತೀನಿ. ನನಗೆ ವಿರುದ್ಧವಾಗಿ ಅವಳು ಎಗ್ರೆಸ್ ಅಂಗಡಿ ಮಾಡಿದ್ಲಲ್ಲ, ಇನ್ನು ಅವಳು ನೋಡು ಹೆಂಗೆ ಮಾಡ್ತಾಳೆ, ಹೆಂಗೆ ಮಾಡಿ ಅವಳು ಅದನ್ನು ಎತ್ತಬೇಕು. ಅವಳು ನನಗೆ ವಿರೋಧವಾಗಿ ಮಾಡಿದ್ಲಲ್ಲ, ಅದನ್ನು ಎತ್ತಬೇಕು. ಎಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಮೀನಿಗೆ ಹೇಳ್ಬೇಕಾಯ್ತು ಸರಿಯಾಗಿ ಬುದ್ಧಿ ಕಲಿಸು ಅಂತ ಹೇಳಿ. ಕಲಿಸ್ತಾಳೆ ಬಿಡು ಅವಳು. ನನಗಿನ್ನ ನಂಬರ್ 1 ಅವಳು. ನಂಬರ್ 1 ವಿಲನ್ ಅವಳು ನಮ್ಮ ಮೀನಾ ಎಂತವಳು ಅಂತ ಅವಳಿಗಿನ್ನ ಗೊತ್ತಿಲ್ಲ. ಅವಳೇನು ಬಿಡ ಅಂತ ಹಿಂಗ್ಸಲ್ಲ. ನನಗಿನ್ನ ತುಂಬ ಸ್ಟ್ರಾಂಗು ವರ್ಷ ಅವರೇ. ಏನಪ್ಪ ಹಿಂಗೆ ಮಾತಾಡ್ತೀರಾ? ಏನಿಲ್ಲ ಕಣತ್ತೆ, ಆ ರೀತಾ ಎಷ್ಟು ನಮಗೆ ಕೇಳು ಬಯಸಿದ್ಲು. ನಾನು ವಿಜಿ ಚೆನ್ನಾಗಿರೋರನ್ನ ಸುಮ್ಮನೆ ಬಿಡಲಿಲ್ಲ. ಎಲ್ಲ ನಮಗೆ ತೊಂದರೆ ಮಾಡಿದ್ದಂದರೆ ಆ ರೀತಾನೆ. ಅದಕ್ಕೆ ಆ ರೀತನಿಗೆ ಬುದ್ಧಿ ಕಲ್ಸಕ್ಕಂತೇಳಿ ಅವ್ರ ತಮ್ಮ ಮದುವೆ ಆಗಂಗೆ ಮಾಡಿದ್ದೀವಿ ನಾವು. ಮೀನನ್ನು ಮದುವೆ ಆಗೋ ಥರ ಮಾಡಿದ್ದೀವಿ. ಮೀನಂದರೆ ಯಾರ ನಿನ್ನ ಫ್ರೆಂಡ್ ಒಬ್ಳು ಅಲ್ಲೇನಮ್ಮ, ಅವಳು ಏನಪ್ಪ ಅಲ್ಲೇ ಮೀನಾ ಅಂದರೆ? ಹ್ಞೂನಮ್ಮ, ನನ್ನ ಫ್ರೆಂಡ್ ಮೀನಾ. ಅವಳಿಗೆ ಅದೇ ಗಂಡ ಚಿಕ್ಕ ವಯಸ್ಸಿಗೆ ತೀರ್ಕೊಬಿಟ್ನಲ್ಲ, ಅವಳು ಹಿಂಗೆ ಇದ್ಲು. ಅದಕ್ಕೆ ಈ ಥರ ಮಾಡಿದ್ರೆ ಅತ್ಲಾಗೆ ನಾನು ಹೇಳ್ದಂಗೆ ಕೇಳೋಳು ಅವಳು ಎಲ್ಲದಕ್ಕೂ. ಅದಕ್ಕೇ ಅವಳು ನನಗಿನ್ನ ನಂಬರ್ 1 ವಿಲನ್ ಅವಳು. ಅದಕ್ಕೆ ಅವಳಿಗೂ ಹೇಳಿದೆ, ನೀನು ಹಿಂಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಈ ಥರ ಮಾಡು ಅಂತೇಳಿ. ಮದುವೆ ಆದ್ಲು. ಆ ರೀತಿನ ತಮ್ಮನ ಮದುವೆ ಆಗಿ ನಾನು ಹೇಳಿದೆ, ಹಿಂಗೆಲ್ಲ ಹಿಂಗೆ ಬುಟ್ಟಿಗೆ ಹಾಕೊಂಡು ನೀನು ಮದುವೆ ಆಗ್ಬಿಡು, ಮದುವೆ ಆಗಿ ಆ ರೀತಿ ನಿಂಗೆ ಬುದ್ಧಿ ಕಲಿಸ್ಬೋದು. ಮುಂಚೆಲ್ಲ ಯಾರಿಗೂ ಗೊತ್ತಾಗೋದು ಬೇಡ, ಮದುವೆ ಆದ್ಮೇಲೆ ಗೊತ್ತಾಗಲಿ ಅಂತ. ಮದುವೆ ಆಗೈತಲ್ಲ ಇನ್ಮೇಲೆ ಇರೋದು. ಯಾರೇನು ಇವಾಗ ಏನು ಮಾಡೋದಕ್ಕಾಗಲ್ಲ ಅವಳನ್ನ. ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ಬೇಕತ್ತೆ. ನಾವು ಸುಮ್ಮನೆ ಇದ್ದರೆ ಆಗೋದಿಲ್ಲ. ಎಷ್ಟು ನಮ್ಮ ಮೇಲೆ ಇದು ಮಾಡ್ತಾಳೆ ಗೊತ್ತಾ ರೀತಾ? ನಾನು ಎಷ್ಟು ಚೆನ್ನಾಗಿ ವ್ಯಾಪಾರ ಮಾಡ್ಕೊಂಡು ಎಷ್ಟು ಚೆನ್ನಾಗಿದ್ದೆ, ನನಗೆ ಅವಳು ಎಷ್ಟು ತೊಂದರೆ ಮಾಡಿದ್ಲು. ವಿಜಿ ಕೆಲ್ಸಕ್ಕೆ ಹೋಗಿ ಅವಳೇ ಫಸ್ಟ್ ಕೆಲ್ಸಕ್ಕೆ ಸೇರ್ಕೊಂಡಳು. ಅಲ್ಲಿ ಬಂದು ಕೆಲ್ಸಕ್ಕೆ ಸೇರಿಕೊಂಡು ಎಷ್ಟು ತೊಂದರೆ ಮಾಡಿದ್ಲು, ಎಷ್ಟೆಲ್ಲ ನಮಗೆ ತೊಂದರೆ ಮಾಡಿದಾಳೆ ಅವಳು. ನಾವು ಅವಳಿಗೆ ತೊಂದರೆ ಮಾಡಲಿಲ್ಲ ಅಂತಂದರೆ ಅಷ್ಟೇ, ಬಿಡು ಎದುರ್ಕೊಳ್ತಾರೆ ಅಂತ ಇನ್ನೂ ಎದುರಿಸುತ್ತಾಳೆ. ಮತ್ತೆ ಮಾಡ್ದಾಗೆ ಮಾಡಿ ತೋರಿಸಿದ್ರೆ ಮತ್ತೆ, ಇಲ್ಲಾಂದರೆ ಇನ್ನೂ ಒಂದು ನಮಗೆ ಕೇಡು ಬಯಸ್ತಾ ಇರ್ತಾರೆ. ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಬುದ್ಧಿ ಕಲಿಸ್ಲಿಲ್ಲ ಅಂತಂದರೆ ಅಷ್ಟೇ. ಬುದ್ಧಿ ಕಲಿಸ್ಬೇಕು. ಸುಮ್ಕಿರಿ, ಬುದ್ಧಿ ಕಲಿಸಿರೇನು. ನನಗಿದ್ದಾರೆ ನನ್ನ ಮನಸ್ಸಲ್ಲಿರೋ ಶತ್ರುಗಳಿಗೆ ನಾನು ಬುದ್ಧಿ ಕಲಿಸ್ತಾಳೆ. ನಾನು ಸುಮ್ಮನೆ ಇರೋ ಅಂತಾಳಲ್ಲ. ಈ ವಿಜಿ ಅಂತವಳು ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ನನ್ನ ಮನಸ್ಸಲ್ಲಿರೋ ದೊಡ್ಡ ಶತ್ರು ಅಂದರೆ ರೀತಾ ಆದಮೇಲೆ ಸುಗುಣ ಆದಮೇಲೆ ನಮ್ಮತ್ತೆ ಆದಮೇಲೆ ಇನ್ನೂ ಚೈತ್ರ, ಹರ್ಷ ಎಲ್ಲ ಇದ್ದಾರೆ ನನ್ನ ಮನಸ್ಸಲ್ಲಿ. ಇನ್ನೂ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ನಾನು ಸೇಡ್ ತೀರಿಸ್ಕೊಂಡಲ್ಲೇ ಸುಮ್ಮನೆ ಇರೋ ಅಂತಾಳಲ್ಲ ಈ ವಿಜಿ. ಹೆಂಗೆ ಬೇಕಾದ್ರೂ ಮಾಡ್ತಾಳೆ, ನೋಡ್ತಾ ಇರಿ. ಮೀನ ಯಾರು ಅಂತ ಅಂದ್ಕೊಂಡ್ರಾ? ನಾನು ಬಿಟ್ಟಿರೋ ಹುಳನೇ. ಮತ್ತು ಆ ರೀತ ನನಗೆ ಎಷ್ಟೆಲ್ಲ ತೊಂದರೆ ಮಾಡಿದ್ಲು. ನಾನು ಸುಮ್ಮನೆ ಇದ್ದರೆ ನನಗೆ ಮರ್ಯಾದೆ ಇರಲ್ಲ. ಇಷ್ಟೆಲ್ಲ ತೊಂದರೆ ಮಾಡಿದ್ಲು ಹೇಳ್ರಿ ನೀವೇ. ನನ್ನ ಬಂದು ಕೆಲಸದಿಂದ ತೆಗ್ದು ಹಾಕಿದ್ಲು. ವರ್ಷ ಅವ್ರ ಅಂಗಡಿ ಇದು ಮಾಡಿದ್ಲು. ವಿಜಿನ ವರ್ಷನೂ ಸುಗುಣನು ದೂರ ಮಾಡಿದ್ಲು. ಎಷ್ಟೆಲ್ಲ ನಂಗೆ ಗೊತ್ತಾಗ್ತಾ ಇರಲಿಲ್ಲ. ಸುಗುಣನಿಗೆ ಗೊತ್ತಾಗೋ ಥರ ಮಾಡಿದ್ದೇನೆ ಆ ರೀತ. ಅದಕ್ಕೆ ಆ ರೀತನ ವಿರುದ್ಧ ನಾವು ಸೇಡ್ ತೀರಿಸ್ಕೊಂಡಿಲ್ಲ ಅಂತಂದರೆ ಒಪ್ಪೋದಿಲ್ಲ ಮನಸ್ಸು. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.